ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ, ನಾನು ಇವತ್ತು ಜೋಳದ ಹಿಟ್ಟಿನಲ್ಲಿ ಒಂದು ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಾವು ಯಾವಾಗಲೂ ನೋಡ್ರಿ ಗೋಧಿ ಹಿಟ್ಟಿನಲ್ಲಿ ಮೈದಾ ಹಿಟ್ಟಿನಲ್ಲಿ ಮಾಡ್ತೀವಿ ನೋಡ್ರಿ. ಇವತ್ತು ನೋಡ್ರಿ ನಾವು ಜೋಳದ ಹಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟು, ಆರೋಗ್ಯಕ್ಕೆ ಒಳ್ಳೇದ್ರಿ. ಲೈವ್ರಲ್ಲಿ ಬಂದು ಮಾಡಿರಿ, ನೀವು ಮುಖ ಯಾಕೆ ತೋರಿಸಲ್ಲ ಅಂತ ಅಂದಿದ್ರಿ. ಅದಕ್ಕೆ ನೋಡ್ರಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿರೋದೇ ನಮ್ಮ ಮಕ್ಕಳ ಸಲುವಾಗಿ, ಅಂದರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗಬೇಕಂತೇಳಿ. ಪ್ಲೀಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮದು ವಾಚ್ ಅವರು ಮತ್ತು ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗುವಂತೆ ನೀವೆಲ್ಲರೂ ನನ್ನ ಜೊತೆಗೆ ಸಹಕರಿಸಬೇಕಾಗಿ ಬೇಡ್ಕೋತೀನಿ ರೀ. ಯಾಕಂದರೆ ಇವಾಗ ನೋಡ್ರಿ ನೀವೆಲ್ಲರೂ ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಿ ಮತ್ತು ನೋಡ್ತಾ ಇದ್ದೀರಿ, ನನಗೆ ಭಾಳ ಖುಷಿ ಇದೆ. ಹಾಗಾಗಿ ನೋಡ್ರಿ ಈಗ ಮುಂದಿನ ದಿನಗಳಲ್ಲಿ, ಅಂದರೆ ಈಗ ನನಗೊಂದು 2-3 ತಿಂಗಳದಾಗೆ ಸಬ್ಸ್ಕ್ರೈಬ್ ಮತ್ತು ವಾಚ್ ಅವರು ಕಂಪ್ಲೀಟ್ ಆಗುವಂತೆ ಆಗಬೇಕ್ರಿ. ಹಾಗಾಗಿ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಅಡುಗೆ ಮನೆಯಲ್ಲಿ ಅಂದರೆ ಜೋಳದ ಪೂರಿ ಮಾಡೋಣ್ರಿ. ಇವಾಗ ನಾನಿಲ್ಲಿ 1 ಕಪ್ಪು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಅಂದರೆ ಜೋಳದ ಹಿಟ್ಟು ನಾವು ಮನೆಯಲ್ಲೇ ಮಾಡಿದ್ದು ಜೋಳದ ಹಿಟ್ಟು ರೀ. ಈ ಒಂದು ಜೋಳದ ಹಿಟ್ಟು ನೋಡಿರಿ, ಈ ಬೋಲಿಗೆ ಹಾಕೋತಾ ಇದ್ದೀನಿ ರೀ. ಮತ್ತು ಈ ಬೋಲಿಗೆ ಜೋಳದ ಹಿಟ್ಟು, 1 ಬೋಲ್ ಜೋಳದ ಹಿಟ್ಟು ತೊಗೊಂಡ್ರೆ ನೋಡಿರಿ, ಅರ್ಧ ಬೋಲಷ್ಟು ಇದು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಅಂದರೆ ಇದಕ್ಕೆ ಅಂದರೆ ನಮಗೆ ಬೈಂಡಿಂಗ್ ಬರೋಕ್ಕಂತ ಹೇಳ್ರಿ. ಮತ್ತು ನೋಡಿರಿ ಒಂದು ಸ್ಮಾಲ್ ಇದ್ರ ಬಟ್ಲಲ್ಲಿ ನಾವೊಂದು ಸ್ವಲ್ಪನೇ ಕಡಲೆ ಹಿಟ್ಟು, ಒಂದು 5 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ. ಇದನ್ನು ಇದ್ರ ಜೊತೆಗೆ ನಾನು ಸೇರಿಸ್ಕೊತಾ ಇದ್ದೀನಿ ರೀ. ತುಂಬ ಟೇಸ್ಟ್ ಆಗುತ್ತೆ ರೀ, ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಯಾಕಂತಂದರೆ ಇದು ಉಪ್ಪು ನಮಗೆ ತುಂಬ ಟೇಸ್ಟ್ ಕೊಡುತ್ತೆ. ಅಂದರೆ ಹಿಟ್ಟಿಗೆ ಸ್ವಲ್ಪನೇ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಇದನ್ನು ಫಸ್ಟಿಗೆ ನಾವು ಕಲಿಸ್ಕೋಬೇಕು ರೀ. ಇದಕ್ಕೆ ಸೋಡಾ ಅದು ಏನೂ ನಾನು ಹಾಕಿಲ್ಲ ರೀ, ಬರೀ ಇದೆ ಜಸ್ಟ್ ಅಂದರೆ ಉಪ್ಪೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು ರೀ. ಇವಾಗ ನಮ್ಮದು ಹಿಟ್ಟು ನೋಡಿರಿ ಈ ಥರನೇ ಚೆನ್ನಾಗಿ ನಾವು ಆಯಿಲ್ ಹಾಕೊಂಡ್ಮೇಲೆ ಮತ್ತು ಉಪ್ಪು ಹಾಕೊಂಡ್ಮೇಲೆ ಕಲಿಸ್ಕೊಂಡಿದ್ದೇವೆ ರೀ. ಈಗ ಸ್ವಲ್ಪನೇ ನೀರು ಹಾಕಿಸಂದ್ರೆ ನಾವು ಚಪಾತಿ ಹಿಟ್ಟು ಯಾವ ಅದಕ್ಕೆ ಕಲಿಸ್ತೀವಿ ನೋಡಿರಿ, ಅದಕ್ಕಿಂತಲೂ ಸ್ವಲ್ಪನೇ ಲೂಸ್ ಇರಲಿ. ಅಂದರೆ ತುಂಬ ಗಟ್ಟಿನೂ ಬೇಡ್ರಿ, ತುಂಬ ಲೂಸ್ನು ಬೇಡ. ಸ್ವಲ್ಪನೇ ನಾನು ಈ ಥರನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ರೀ. ಇವಾಗ ನಮ್ಮದು ಚೆನ್ನಾಗಿ ಈ ಥರ ನೋಡಿರಿ ಕಲಿಸ್ಕೊಂಡು ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಸಾಫ್ಟಾಗಿ ನಾವು ಚಪಾತಿ ಹಿಟ್ಟಿನೂ ಸ್ವಲ್ಪನೇ ಸ್ಮೂತಾಗಿ, ಅಂದರೆ ಸ್ವಲ್ಪನೇ ಲೂಸ್ ಇರಬೇಕು ರೀ. ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ರೀ. ಅಂದರೆ ಸ್ವಲ್ಪನೇ ನಾವು ಇವಾಗ ನೋಡಿರಿ ಸ್ವಲ್ಪ ಈ ಥರನೇ ಚೆನ್ನಾಗಿ ಇದನ್ನು ಕಲಿಸ್ಬೇಕು ರೀ. ಯಾಕಂದರೆ ಜೋಳದ ಹಿಟ್ಟು ನಮ್ಮದು ಜಾಸ್ತಿ ಇದೆ ನೋಡಿರಿ, ಸ್ವಲ್ಪ ಹದ ಬರಬೇಕು ಚೆನ್ನಾಗಿ ಅಂತಂದರೆ ನಾವು ಈ ಥರನೇ ಚೆನ್ನಾಗಿ ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನು ಈ ಥರನೇ ಕಲ್ಲಿದ್ರೆ ಈ ಥರ ರೀ. ಇರ್ಲಿಕ್ಕಂತಂದ್ರೆ ಪಾತ್ರೆ ಒಳಗೂ ಈ ಥರ ನೀವು ಕಲಿಸ್ಕೊಂಡ್ರೂ ಆಗುತ್ತೆ ರೀ. ಇವಾಗ ಇದನ್ನು ನಾನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ರೀ. ಅಂದರೆ ನಮಗೆ ಹಿಟ್ಟಿದು ಇವಾಗ ಸಾಫ್ಟಾಗಿ ರೆಡಿಯಾಗಿದೆ ರೀ. ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ಒಂದು ಅರ್ಧ ಗಂಟೆ, ಒಂದು 10 ಮಿನಿಟ್ಸು ರೆಸ್ಟ್ ಮಾಡೋಕ್ಕೆ ಬಿಡ್ಬೋದು ರೀ. ನಾನು ಇದನ್ನು ಒಂದು 5 ನಿಮಿಷಗಳ ಕಾಲ ಇದನ್ನು ಈ ಥರನೇ ಇಟ್ಕೊತಾ ಇದ್ದೀನಿ ರೀ. ಇವಾಗ ನಾನು ಆಯಿಲನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ರೀ. ತುಂಬ ಬೇಗ ಆಗುತ್ತೆ ರೀ, ನಿಮಗೆ ತುಂಬ ಟೈಮ್ ಅಂತೂ ಹಿಡಿಯೋದಿಲ್ಲ. ಸ್ವಲ್ಪ ನಮ್ಮದು ಆಯಿಲ್ ಬಿಸಿ ಆಗಲಿ, ನಾವು ಇವಾಗ ಪೂರಿಯನ್ನು ಲಟ್ಟಿಸ್ಕೊಳ್ಳೋಣ್ರಿ. ಇವಾಗ ನಮ್ಮದು ಸ್ವಲ್ಪನೇ ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದೆ ರೀ. ಇವಾಗ ನಾವು ಸಣ್ಣದೇ ಉಳ್ಳೆಗಳನ್ನು ಈ ಥರ ನೋಡಿರಿ, ನಮಗೆ ಎಷ್ಟು ದಪ್ಪ ಬೇಕು ಇದು ಅಷ್ಟು ನೋಡಿ ಮಾಡ್ಕೋಬೋದು ರೀ. ನಾನು ಇಷ್ಟೇ ತೊಗೋತಾ ಇದ್ದೀನಿ ರೀ. ಸ್ವಲ್ಪ ಮುಚ್ಚಿ ಇಟ್ಕೊತಾ ಇದ್ದೀನಿ ರೀ. ಇಲ್ಲಿ ಒಂದು ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ಈ ಥರನೇ ಇವಾಗ ಇದನ್ನು ಚೆನ್ನಾಗಿ ಈ ಥರನೇ ರೀ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಬೇಕು ರೀ. ಅಂದರೆ ಜೋಳದ ಹಿಟ್ಟು ನಮ್ಮದು ಜಾಸ್ತಿ ಕ್ವಾಂಟಿಟಿಯಲ್ಲಿದೆ ನೋಡಿರಿ, ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೇ ಈ ಥರನೇ ರೌಂಡ್ ಶೇಪಲ್ಲಿ ನಮಗೆ ಪೂರಿ ಯಾವ ಥರ ಬರುತ್ತೆ ನೋಡಿರಿ, ಆ ಥರನೇ ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾನು ಎಲ್ಲವನ್ನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಆಯಿಲು ಸ್ವಲ್ಪನೇ ಬಿಸಿ ಆಗಿದೆ ರೀ, ನೋಡ್ಬೋದು. ಇವಾಗ ನಾನು ಮಾಡಿಟ್ಕೊಂಡಿರುವಂತಹ ಪೂರಿಯನ್ನು ಸಹ ಇದರೊಳಗೆ ಹಾಕ್ತಾಯಿದ್ದೀನಿ ರೀ. ಅಂದರೆ ನಿಮಗೆ ಸೈಜ್ ನೋಡ್ಕೊಂಡು ದಪ್ಪ ಬೇಕಿದ್ರೆ ದಪ್ಪ, ಅಂದರೆ ದೊಡ್ಡದನ್ನು ಮಾಡ್ಕೋಬೋದು ರೀ, ಇಲ್ಲಿಕಂದರೆ ಚಿಕ್ಕದನ್ನು ಮಾಡ್ಕೋಬೋದು.
ಇವಾಗ ನಂದು ಒಂದು ಸೈಡ್ ಆಗಿದೆ ರೀ. ನಾನು ಇದು ಒಂದು ಸರ್ತಿ ಈ ಕಡೆ ಇದು ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇನ್ನೊಂದು ಸಹ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ರೀ. ಇದು ನಮಗೆ ಸ್ವಲ್ಪ ಚಿಕ್ಕ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಇದು ಫ್ರೈ ಆಗಿದೆ ರೀ. ಅಂದರೆ ತುಂಬ ಕಲರ್ ಅಂದರೆ ನೋಡ್ಬೋದು ಈ ಥರನೇ ಲೈಟಾಗಿ ಗೋಲ್ಡನ್ ಕಲರ್ ಆದರೆ ಸಾಕ್ರಿ. ಇದನ್ನು ಸ್ವಲ್ಪ ದಪ್ಪನೇ ಒತ್ಕೊಳ್ರಿ, ಅಂದರೆ ಇದು ಸಾಫ್ಟಾಗಿ ಮೆತ್ತಗೆ ಬರುತ್ತೆ. ಸ್ವಲ್ಪ ನಂದು ತೆಳ್ಳಗಾಯಿತು, ಹಾಗಾಗಿ ಗರಿ ಗರಿ ಆಗಿದೆ. ಇದು ನೋಡ್ಬೋದು ರೀ, ಸ್ವಲ್ಪನೇ ನಮಗೆ ಊದ್ಕೊಂಡು ಬಂದಿದೆ. ಅಂದರೆ ಸ್ವಲ್ಪ ದಪ್ಪ ಮಾಡಿದ್ರೆ ನಿಮಗೆ ನಾವೀಗ ಗೋಧಿ ಹಿಟ್ಟಿನಲ್ಲಿ ಮೈದಾ ಹಿಟ್ಟಿನಲ್ಲಿ ಯಾವ ಥರ ಮಾಡ್ತೀವಿ ನೋಡ್ರಿ, ಆ ಥರ ಊದ್ಕೊಂಡು ಬರುತ್ತೆ. ಇವಾಗ ನಾನು ಇಲ್ಲಿ ಪ್ರೆಸ್ಸಿಂಗ್ ಮಷಿನ್ ತೊಗೊಂಡಿದ್ದೀನಿ ರೀ. ಯಾರ ಬಳಿ ಪ್ರೆಸ್ಸಿಂಗ್ ಮಷಿನ್ ಇದ್ದರೆ ಈ ಥರ ಮಾಡ್ಕೋಬೋದು ರೀ. ಇಲ್ಲ ಅಂತಂದರೆ ನೀವು ಲಟ್ಟಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ರೀ. ಈ ಒಂದು ಪ್ರೆಸ್ನಲ್ಲಿ ಈ ಥರ ತುಂಬ ಇದು ಪ್ರೆಸ್ ಮಾಡಿ ಒತ್ತೋದೇನು ಇರಲ್ಲ ರೀ. ಸ್ವಲ್ಪನೇ ಈ ಥರನೇ ಒತ್ತಿದ್ರೆ ಲೈಟಾಗಿ, ಅಂದರೆ ನಮ್ಮದು ಹಿಟ್ಟು ಸ್ವಲ್ಪನೇ ಇದು ಲೂಸ್ ಇದೆ ನೋಡಿರಿ, ಹಾಗಾಗಿ ಈ ಥರನೇ ಇದು ಚೆನ್ನಾಗಿ ಒಂದು ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ರೀ. ಇವಾಗ ನೋಡಿರಿ, ಸ್ವಲ್ಪನೇ ನಾವು ಈ ಥರನೇ ಮೇಲ್ಗಡೆ ಆಯಿಲ್ ಹಾಕ್ಕೊಂಡ್ರೂ ಸಾಕ್ರಿ. ಅಂದರೆ ಸ್ವಲ್ಪ ಸಾಫ್ಟಾಗಿ ಮತ್ತು ಮೆತ್ತಗೂ ಬರುತ್ತೆ ರೀ. ಇವಾಗ ಕಲರೆಲ್ಲ ಚೇಂಜ್ ಆಗ್ತಾಯಿದೆ ರೀ. ಇವಾಗ ನೋಡ್ಬೋದು ರೀ, ನಾವು ಮಾಮೂಲಿ ಪೂರಿ ಮಾಡಿದಾಗ ಯಾವ ಥರ ಊದ್ಕೊಂಡು ಬರುತ್ತೆ ನೋಡಿರಿ, ಅದೇ ಥರನೇ ಊದ್ಕೊಂಡು ಬರುತ್ತೆ ರೀ. ತಿನ್ನಬೇಕಾದ್ರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇನ್ನೊಂದು ಸಹ ಮಾಡಿದ್ದೆ ನೋಡಿರಿ. ಇಷ್ಟೇ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಕೆಲವೊಂದು ಸರ್ತಿ ಮಾಡೋರಿಗೆ ನೋಡಿರಿ ಕನ್ಫ್ಯೂಸ್ ಆಗಬಾರ್ದು. ಇದನ್ನು ಪ್ರೆಸ್ ಮಾಡಿದ್ರೆ ಈ ಥರ ಊದ್ಕೊಂಡು ಬರುತ್ತೆ ನೋಡಿರಿ. ಇವಾಗ ನೋಡ್ಬೋದು ರೀ, ನಮ್ಮದು ಪೂರಿ ನೋಡಿರಿ ಎಷ್ಟು ಚೆನ್ನಾಗಿ ಈ ಥರನೇ ಊದ್ಕೊಂಡು, ನಾವು ಮಾಮೂಲಿ ಗೋಧಿ ಹಿಟ್ಟಿನಲ್ಲಿ ಹೆಂಗೆ ಮಾಡ್ತೀವಲ್ರಿ ಮೈದಾ ಹಿಟ್ಟಿನಲ್ಲಿ ಅದೇ ಥರನೇ ಬರ್ತೈತಿ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಪೂರಿ ಮಾಡೋದಾಗಿದೆ. ಒಂದು 3 ಆಲೂಗಡ್ಡೆನ ಈ ಥರನೇ ಬೇಯಿಸ್ಕೊಂಡಿದ್ದೀನಿ ರೀ. ಈ ಥರನೇ ಸಣ್ಣಕ್ಕೆ ಸ್ವಲ್ಪ ಸ್ಮ್ಯಾಚ್ ಮಾಡ್ಕೊಂಡು ಈ ಪೂರಿಗೆ ನಾನು ಇವಾಗ ಆಲೂಗಡ್ಡೆ ಪಲ್ಯವನ್ನು ಮಾಡ್ತೀನಿ ರೀ. ಇವಾಗ ನಾನಿಲ್ಲಿ ಆಯಿಲನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಇಲ್ಲಿ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ರೀ. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇವಾಗ ನಮ್ಮದು ಕಡಲೆಬೇಳೆ ಕೆಂಪಗಾಗಿದೆ ನೋಡಿರಿ. ಇವಾಗೇ ಈರುಳ್ಳಿ ಹಾಕೋತಾ ಇದ್ದೀನಿ ರೀ. ಈರುಳ್ಳಿ ಹಾಫ್ ಫ್ರೈ ಆದರೆ ಸಾಕ್ರಿ, ಚೆನ್ನಾಗಿ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಇವಾಗ ಒಂದು 3 ಹಸಿಮೆಣಸಿನ್ಕಾಯಿ ಈ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಸಹ ಹಾಕ್ಕೊಂಡಿದ್ದೇನೆ. ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಇವೆಲ್ಲ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ನಮ್ಮದು ಈರುಳ್ಳಿ ನೋಡಿರಿ ಹಾಫ್ ಫ್ರೈ ಆಗಿದೆ. ಸ್ವಲ್ಪ ಮೆಣಸಿನ್ಕಾಯಿನೂ ಬಾಡಿಸ್ಕೊಂಡಿದ್ದೇವೆ ರೀ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ 1/4 ಟೀ ಸ್ಪೂನಷ್ಟು ಅಂದರೆ ಸ್ವಲ್ಪನೇ ನಾವಿಲ್ಲಿ ಅರಿಶಿನವನ್ನು ಹಾಕ್ಕೊಂಡಿದ್ದೇವೆ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ನಾನು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡಿಲ್ಲ ರೀ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು ಸಣ್ಣ ಲೋಟದಲ್ಲಿ 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ಇದು ಸ್ವಲ್ಪ ನಮಗೆ ಅಂದರೆ ತುಂಬ ಡ್ರೈ ಥರ ಬರುತ್ತೆ ರೀ, ಹಾಗಾಗಿ ಈ ಥರ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮದು ಆಲೂಗಡ್ಡೆ ಹಾಕ್ಕೊಂಡ್ರಿ. ಇವಾಗ ನೋಡ್ಬೋದು ರೀ ಆಲೂಗಡ್ಡೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ಸ್ವಲ್ಪನೇ ನಾವು ಇದನ್ನು ನೀರು ಹಾಕ್ಕೊಂಡು ಎಲ್ಲವನ್ನು ಒಂದು 5 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕ್ರಿ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂತಹ ಟೊಮೆಟೊವನ್ನು ಹಾಕೋಣ. ಇವಾಗ ನಾವು ಟೊಮೆಟೊ ಹಾಕಿದ್ಮೇಲೆ ನೋಡಿರಿ ಇದನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸೋಣ. ಇವಾಗ ನಾವು ಚಟ್ನಿ ಮಾಡ್ಕೊಳ್ಳೋಣ ರೀ. ನಾನೊಂದು ಅರ್ಧ ತೆಂಗಿನಕಾಯಿ ಇಲ್ಲಿ ತುರಿದು ಈ ಥರ ಇಟ್ಕೊಂಡಿದ್ದೀನಿ ರೀ. ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಹುರುಗಡ್ಲೆ, ಇದು ಶೇಂಗದ ಕಾಳು, ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು. ಇವಾಗ ಇಲ್ಲೇ ನೋಡಿರಿ ಒಂದು ಸ್ವಲ್ಪನೇ ನಾನು ಹುಣಸೆ ಎಲೆಯನ್ನು ತೊಗೊಂಡಿದ್ದೀನಿ ರೀ. ಈಗ ಹುಣಸೆ ಎಲೆಯನ್ನು ಹಾಕ್ಕೊಳ್ಳೋಣ ರೀ. ಸ್ವಲ್ಪನೇ ತೊಳೆದ್ಬಿಟ್ಟು ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ನಮ್ಮದು ಕಾಯಿ ತುರಿಯನ್ನು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕೊಳ್ಳೋಣ. ನಾನು ಇದನ್ನು ಮೆಣಸಿನ್ಕಾಯಿ ಅದೇ ಥರನೇ ಹಾಕ್ಕೋತಾ ಇದ್ದೀನಿ ರೀ. ನೀವು ಬೇಕಿದ್ರೆ ಫ್ರೈ ಮಾಡಿ ಹಾಕ್ಕೋಬೋದು. ಇದು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಶೇಂಗದ ಬೀಜ ಮತ್ತು ಇದು ಹುರುಗಡ್ಲೆ ಹಾಕ್ಕೊಳ್ಳೋಣ ರೀ. ಇದನ್ನು ನಾವು ನೈಸಾಗಿ ಮಿಕ್ಸಿ ಮಾಡೋಣ ರೀ. ಸ್ವಲ್ಪನೇ ನೀರನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು. ಇವಾಗ ಇದು ನಾನು ಈ ಥರನೇ ನೈಸಾಗಿ ಅಂದರೆ ಸ್ವಲ್ಪ ತರಿಯಾಗಿಯೇ ನಾನು ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಇದು ಸಾಗು ಟೈಪ್ ಮಾಡಿ ನೋಡಿರಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ರೀ.
ಇವಾಗ ನೋಡ್ಬೋದು ರೀ ನಮ್ಮದು ಪೂರಿ ಚೆನ್ನಾಗಿ ಈ ಥರ ನೋಡಿರಿ ಸೇಮ್ ನಾವು ಗೋಧಿ ಹಿಟ್ಟಿನಲ್ಲಿ ಮಾಡಿದಾಗೆ ಮೈದಾ ಹಿಟ್ಟಲ್ಲಿ ಮಾಡಿದಾಗ ಯಾವ ಥರ ಆಗುತ್ತೆ ಅದೇ ಥರನೇ ಆಗಿದೆ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಸಾಗು ಮತ್ತು ಚಟ್ನಿ ಪೂರಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.